ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನುರ್ ರಾಶಿಯ 2026 ಮಾರ್ಚ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಧನುರ್ ರಾಶಿಯ 2026 ಮಾರ್ಚ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋದಾದ್ರೆ, ಗುರುವಿನ ಒಂದು ಕೃಪೆ ಧನುರ್ ರಾಶಿಯವರಿಗೆ ಇರುತ್ತೆ. ಕೆಲಸದಲ್ಲಿ ಪ್ರಯಾಣ ಹೆಚ್ಚಾಗಿರುತ್ತೆ ಇವ್ರಿಗೆ. ಮತ್ತೆ ವಿವಾಹಗಳು ನಿಶ್ಚಯವಾಗುವಂತ ಎಲ್ಲ ಒಂದು ಶುಭ ಸೂಚನೆಗಳು ಸಹಿತ ಇವರಿಗೆ ಕಾಣ್ತಾ ಇರುತ್ತೆ. ಕೆಲಸದಲ್ಲಿ ಯಶಸ್ಸು ಸಿಗುವಂತಹ ಒಂದು ಎಲ್ಲ ಸೂಚನೆಗಳು ಸಿಗುತ್ತೆ. ಮತ್ತೆ ಉತ್ತಮವಾದಂಥ ಬೆಳವಣಿಗೆ, ಗೃಹ ಚಿಂತೆಗಳನ್ನು ತಾವೇನಾದ್ರು ಮಾಡ್ತಾ ಇದ್ರೆ, ಗೃಹಕ್ಕೆ ಒಂದು ಕೆಲಸಗಳನ್ನು ಮಾಡಿಸ್ಬೇಕು, ಮನೆ ಕಟ್ಟಬೇಕು, ಮನೆ ಬಗ್ಗೆ ವಿಚಾರಗಳನ್ನು ಮಾಡ್ತಾ ಇದ್ರೆ ಅದು ಸಫಲತೆಯಾಗುವಂಥದ್ದು, ಅದು ಕಾರ್ಯರೂಪಕ್ಕೆ ಬರುವಂತಹ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಮತ್ತೆ ಸ್ವಲ್ಪ ತೊಂದರೆಗಳಿಂದ, ಅಡೆತಡೆಗಳಿಂದ ತಾವು ಸ್ವಲ್ಪ ದೂರ ಆಗ್ತೀರಿ. ಮತ್ತು ತಮ್ಮ ಸಹೋದರ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿನ ಬಿರುಕುಗಳು ಬರುವಂಥದ್ದು, ಮಿತ್ರರಿಂದ ಸ್ವಲ್ಪ ಮಟ್ಟಿನ ಸಹಾಯಗಳಾಗುವಂಥದ್ದು, ಆರ್ಥಿಕತೆಯಲ್ಲಿ ಕೆಲವೊಂದು ನೆಲವುಗಳನ್ನು ತಾವು ತೆಗೆದುಕೊಳ್ಳುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿಯಾಗುವಂಥದ್ದು, ವ್ಯಾಪಾರ ವ್ಯವಹಾರ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಸ್ಥಗಿತಗಳಾಗುವಂತಹ ಸಾಧ್ಯತೆಗಳು 2026 ಮಾರ್ಚ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಕಂಡು ಬರ್ತಾ ಇದೆ ಅಂತ ಹೇಳುತ್ತಾ, ಮತ್ತೆ ತಾವು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು 7 ಅನ್ನುವಂಥ ಸಂಕೇತ ನಮಗೆ ಅದೃಷ್ಟವಾಗಿ ಕಂಡು ಬರ್ತಾ ಇದೆ. ಹಸಿರು ಬಣ್ಣ ಮತ್ತು ಕೆಂಪು ಬಣ್ಣವನ್ನು ತಾವು ಧಾರಣೆಯನ್ನ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ತಾವು ಈ ಒಂದು ಮಾಸದಲ್ಲಿ ಶಿರಡಿ ಸಾಯಿನಾಥನ ಒಂದು ಆರಾಧನೆಯನ್ನ ಮಾಡೋದು ತುಂಬಾನೇ ಉತ್ತಮ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ಇದಾಗಿತ್ತು ನಮ್ಮ 2026 ಮಾರ್ಚ್ ತಿಂಗಳ ಧನುರ್ ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ ತಾವು ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.